ಮೈಸೂರು ಚಾಮರಾಜನಗರದಲ್ಲಿ ಹುಲಿ ಆತಂಕ ಹೆಚ್ಚಳ ಆಗಿದ್ದು ಹುಲಿಗಳು ಮನುಷ್ಯರ ಮೇಲೆ ದಾಳಿ ಮಾಡದಂತೆ ಕ್ರಮ ಕೈಗೊಳ್ಳಲಾಗಿದೆ. ಮಾನವ ಮುಖವಾಡದ ಮಾಸ್ಕ್ ಅನ್ನು ತರಿಸಲಾಗಿದ್ದು ಅದನ್ನು ರೈತರು ತಮ್ಮ ತಲೆ ಹಿಂದೆ ಧರಿಸಬೇಕು ಅಂತ TV9ಗೆ ಮೈಸೂರು ಡಿಸಿಎಫ್ ಪರಮೇಶ್ವರ್ ಹೇಳಿದ್ದಾರೆ. ಅರಣ್ಯದ ಅಂಚಿನಲ್ಲಿ ಒಟ್ಟು 20 ಹುಲಿಗಳು ಓಡಾಡ್ತಾ ಇವೆ. ಸದ್ಯ 5 ಹುಲಿಗಳನ್ನು ಸೆರೆ ಹಿಡಿಯಲಾಗಿದೆ. ಆದರೆ ಎಲ್ಲ ಹುಲಿಯನ್ನು ಸೆರೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಹುಲಿಗಳು ಮನುಷ್ಯರ ಮೇಲೆ ದಾಳಿ ಮಾಡೋದು ಅಪರೂಪ. ಹೀಗಾಗಿ ಮಾನವ ಮುಖವಾಡದ ಮಾಸ್ಕ್ ಅನ್ನು ತರಿಸಲಾಗಿದೆ. ರೈತರು ತಮ್ಮ ತಲೆ ಹಿಂದೆ ಮುಖದ ಮಾಸ್ಕ್ ಅನ್ನು ಧರಿಸಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ವಿವರಿಸಿದ್ರೆ ಮೇ ಬಿ ರೈತರಿಗೊಂದು ಕ್ಲಾರಿಟಿ ಸಿಗುತ್ತೆ. ಮೈಸೂರು ಚಾಮರಾಜನಗರದಲ್ಲಿ ಹುಲಿ ಆತಂಕ ಹೆಚ್ಚಳ ಆಗಿದೆ. ಹಾಗಾಗಿ ಹುಲಿಗಳ ಮನುಷ್ಯರ ಮೇಲೆ ದಾಳಿ ಮಾಡದಂತೆ ಈಗ ಕ್ರಮಕ್ಕೆ ಮುಂದಾಗಿರೋದು. ಮಾನವ ಮುಖವಾಡದ ಮಾಸ್ಕ್ ಅನ್ನು ತರಿಸಲಾಗಿದೆ. ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಡಿಸಿಎಫ್ ಪರಮೇಶ್ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಮೈಸೂರು ಜಿಲ್ಲೆಯಲ್ಲಿ ಹುಲಿ ಆತಂಕ ಜಾಸ್ತಿ ಆಗಿದೆ. ಎಷ್ಟು ಹುಲಿಗಳು ಹೊರಭಾಗದಲ್ಲಿ ಬಂದಿದೆ, ಹೇಗಿದೆ ಪರಿಸ್ಥಿತಿ ಅಂತ? ಮೈಸೂರು ಜಿಲ್ಲೆ ಅಂದಾಗ ಮೈಸೂರಿಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬಂಡೀಪುರ, ನಾಗರಹೊಳೆ ಎಲ್ಲ ಪ್ರದೇಶ ಸೇರಿಕೊಳ್ಳುತ್ತೆ. ಮೈಸೂರು ಜಿಲ್ಲೆಗೆ ಬಂಡೀಪುರದ ಒಂದು 450 ಸ್ಕ್ವೇರ್ ಕಿಲೋಮೀಟ್ರ್, ನಾಗರಹೊಳೆದು ಹೆಚ್ಚು ಕಡಿಮೆ 450 ಸ್ಕ್ವೇರ್ ಕಿಲೋಮೀಟ್ರು ಹುಲಿ ಸಂರಕ್ಷಿತ ಪ್ರದೇಶದ ಭಾಗಗಳು ಸೇರಿದೆ. ಅದ್ರ ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ನಮಗೆ ಬೇರೆ ವಿಭಾಗಗಳಿದ್ದಾವೆ. ಅದು ಹುಣಸೂರು ವಿಭಾಗ ಇರ್ಬೋದು, ಮೈಸೂರು ವೈಲ್ಡ್ ಲೈಫ್ ಇದೆ, ಮತ್ತು ಈ ರೀತಿಯ ವಿಭಾಗಗಳಿರೋದ್ರಿಂದ ಮೈಸೂರು ಜಿಲ್ಲೆಯಲ್ಲಿ ಖಚಿತವಾಗಿ ನನ್ನ ಪ್ರಾದೇಶಿಕ ವಿಭಾಗ, ಅದರಲ್ಲೂ ಸರಗೂರು, ಎಜ್ರಿಕೋಟೆ, ನಂಜನಗೂಡು ಭಾಗ ಮತ್ತು ಮೈಸೂರಿನ ಕೆಲವು ಆಯ್ದ ಭಾಗಗಳಲ್ಲಿ ಸೇರಿಸಿ ಒಂದು ಹತ್ತತ್ರ ಒಂದು 20 ಹುಲಿಗಳು ವಾಸಸ್ಥಾನ ಇದೆ. ಅದು ಹೊರಗಡೆ ಬರ್ದಿರ್ತಕ್ಕಂಥಲ್ಲ, ಅದು ಮೊದಲಿಂದನೂ ಇದ್ದಾವೆ. ಅದು ಆವಾಸಸ್ಥಾನ, ಅದರದ್ದು ಆವಾಸಸ್ಥಾನ. ಅದೇನು ಹೊರಗಡೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಆ ಥರ ಬಂದಾಗ ಹೊರಗಡೆ ಇರ್ತವೆ. ಹೋಗ್ತಕ್ಕಂಥ ಜಾಗದಲ್ಲಿ ಮನುಷ್ಯನ ಅಚಾತುರ್ಯದಿಂದ ಈ ಎಲ್ಲ ಘಟನೆಗಳಾಗಿರೋದು ಮನುಷ್ಯನ ಅಚಾತುರ್ಯದಿಂದ. ಅವನೇ ಹತ್ರದಿಂದ ಹೋಗಿರ್ತಾನೆ ಅಥವಾ ಆ ಥರ ಆದಾಗ ಅಚಾತುರ್ಯದಿಂದ ಆಗಿದ್ದಾವೆ. ಅವು ಹೊರಗಡೆ ಬರ್ತಕ್ಕಂಥ ರೀಸನ್ನು ಇದೇನೆ, ಬ್ರೀಡಿಂಗ್ ಸೀಸನ್ನು, ಮತ್ತು ಅದ್ರದ್ದು ಏನಾದ್ರು ಇನ್ಕೇಪಬಲ್ ಇದ್ದಾಗ, ಅದಕ್ಕೇನಾದ್ರು ಇಂಜುರಿ ಆದಾಗ, ಗಾಯಗಳಾದಾಗ, ಅಥವಾ ಫೈಟಿಂಗ್ ಆದಾಗ ಗಾಯಗಳಾಗ್ತವೆ, ಅಥವಾ ಒಂದು ದೊಡ್ಡ ಹುಲಿ ಚಿಕ್ಕ ಹುಲಿನ ಹೊರದೋಡ್ ಬರ್ಬೋದು. ಜಾಗಗಳ ಕಡಿಮೆ ಆದಾಗ, ಟೆರಿಟರಿ ಏನಾರು ಕಡಿಮೆ ಆದಾಗ ಅದರಿಂದ ಕೂಡ ಹೊರಗಡೆ ಬರ್ತಕ್ಕಂಥ ನಿರ್ದೇಶನಗಳಿದೆ. ಈಗ 20 ಹುಲಿಗಳಲ್ಲಿ ಎಷ್ಟು ಹುಲಿಗಳನ್ನು ತಾವು ಪತ್ತೆ ಹಚ್ಚಿ ಅದನ್ನ ಸಂರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿರುವಂಥದ್ದು, ಕಾಡಿಗೆ ಬಿಟ್ಟಿರುವಂಥದ್ದು, ಅಥವಾ ಬನ್ನೇರಘಟ್ಟ ಅಥವಾ ಈ ರೀತಿ ಎಷ್ಟು ಹುಲಿಗಳನ್ನು ತಾವು ಈಗ ಏನು 20 ಅಂತ ನಾವು ಒಂದು ಅಂದಾಜು ಮೇಲೆ ಹೇಳ್ತೇವೆ. ಅದರಲ್ಲಿ ಎಲ್ಲ ಹುಲಿಗಳನ್ನು ಹಿಡಿದು ನಾವು ಇದು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದಾಗಿ ಅವಾಗ ವಾಪಸ್ ಹೋಗ್ತೇವೆ. ವೈಜ್ಞಾನಿಕ ಕಾರಣಗಳಿದ್ದಾವೆ. ತೀರಾ ಅವಶ್ಯಕತೆ ಇದೆ. ಇದು ತುಂಬ ಮನುಷ್ಯನಿಗೆ ತುಂಬ ಕಾಡಿದ್ದ ತುಂಬ ದೂರ ಇದೆ. ಇವು ಮನುಷ್ಯನಿಗೆ ಮತ್ತೆ ಏನಾದ್ರು ದಾಳಿ ಮಾಡ್ಬೋದೇನೋ ಅನ್ನೋ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಮತ್ತು ಜನಗಳನ್ನು ವಿಶ್ವಾಸಕ್ಕೆ ತಗೊಳ್ಳೋ ಒಂದು ಕಾರ್ಯಕ್ರಮವಾಗಿ ನಾವು ಈಗಾಗಲೇ ಒಂದು 5 ಹುಲಿಗಳನ್ನ ಹಿಡಿದಿದ್ದೇವೆ. ಅದ್ರ ಜೊತೆಗೆ ಸ್ವಲ್ಪ ಮರಿಗಳನ್ನ ಕೂಡ ಹಿಡಿದಿದೆ. ಬರಗಾಲಲ್ಲಿ ಅಂತಂದರೆ ಗಾಲಲ್ಲಿ ನಡ್ಕೊಂಡು ಹೋಗಿ ಅದರ ಹೆಜ್ಜೆ ಗುರುತೆಲ್ಲ ಮಾಡ್ತಾಯಿದ್ವಿ. ಈಗ ಸ್ವಲ್ಪ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿದೆ. ಕ್ಯಾಮ್ರಾಗಳನ್ನ ಇಡ್ತೇವೆ. ಕ್ಯಾಮ್ರಾಗಳಲ್ಲಿ ನೈಟ್ ಇಟ್ಟಾಗ ಬೆಳಿಗ್ಗೆ ಹೊತ್ತು ಈ ಭಾಗದಲ್ಲಿ ಓಡಿದೆ ಅಂದರೆ ಮೋಸ್ಟ್ಲಿ ಅದು ಈ ಕ್ಯಾಮ್ರಾದಲ್ಲಿ ಪತ್ತೆ ಹಚ್ಚಿದ ಮೇಲೆ ಈ ಹುಲಿ ಈ ಭಾಗದಲ್ಲಿ ಇರಿದೆ ಅನ್ನೋದನ್ನು ಹಿಂಬಾಲಿಸಿ ಮಾಡ್ತಕ್ಕಂಥದ್ದು. ಮತ್ತು ಆನೆಗಳನ್ನ ತಂದು ಅದನ್ನು ಹುಡುಕ್ತಕ್ಕಂಥದ್ದು. ತದನಂತರದಲ್ಲಿ ಈಗ ಇತ್ತೀಚೆಗೆ ನಮಗೆ ಥರ್ಮಲ್ ಡ್ರೋನ್ಸ್, ಏರಿಯಲ್ ಥರ್ಮಲ್ ಡ್ರೋನ್ಸ್ ಅಂತ ಬಂದಿದೆ. ಅಡ್ವಾನ್ಸ್ಡ್ ಏರಿಯಲ್ ಥರ್ಮಲ್ ಡ್ರೋನ್ಸ್ನ ಇಟ್ಕೊಂಡು ಅದನ್ನು ಪತ್ತೆ ಹಚ್ಚಿ ಅದನ್ನು ಹಿಡಿತಕ್ಕಂಥ ಕಾರ್ಯಾಚರಣೆ ಈಗಾಗಲೇ ಮಾಡಿದ್ದೇವೆ. ಮನುಷ್ಯನ ಮೇಲೆ ದಾಳಿ ಮಾಡಿದಾಗ ಇದು ಸಾಕಷ್ಟು ಗಂಭೀರತೆಯನ್ನು ಪಡ್ಕೊಳ್ತದೆ. ಇದುವರೆಗೆ ಎಷ್ಟು ಜನರ ಮೇಲೆ ದಾಳಿ ಮಾಡಿರುವಂಥದ್ದು ಮತ್ತು ಮನುಷ್ಯರ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣ ಏನು? ಮನುಷ್ಯನ ಮೇಲೆ ಅದೇ ಅಟ್ಯಾಕ್ ಮಾಡಲ್ಲ. ತಮಗೆ ಹೇಳ್ದಂಗೆ ಮನುಷ್ಯ ಅದ್ರ ಹತ್ರ ಹೋದಾಗ ಅಥವಾ ಅತಾಚುರ್ಯದಿಂದ ಎಲ್ಲ ಒಂದು ಉಳ್ತಾ ಇರ್ತಾನೆ. ಮೊನ್ನೆ ಉಳ್ತಿದ್ದಾಗ ಬಹಿರ್ದೆಸೆಗೆ ಹೋಗಿರ್ತಾನೆ. ಆವಾಗ ಅವ್ನು ಕೂತಿರೋ ಪೋಸ್ಟರ್ ನೋಡಿ ಅಟ್ಯಾಕ್ ಮಾಡಿರ್ಬೋದು. ಅಥವಾ ಈ ಥರ ಒಂದು ಘಟನೆಗಳು ಮರುಕಳಿಸಿವೆ. ಸಲಕರಣೆಗಳು, ವಾಹನಗಳನ್ನ ತಗೊಂಡು ಜನಗಳಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಮಾಸ್ಕನ್ನು ಕೊಡ್ತಕ್ಕಂಥದ್ದು. ಮಾಸ್ಕ್ ಯಾವ ರೀತಿ ಕೆಲಸ ಮಾಡುತ್ತೆ? ಅದು ಮುಖವಾಡ ಅಂತ ಹೇಳಿದ್ವಿ, ಮೊದಲಿಂದ ನಾವು ಯೂಸ್ ಮಾಡ್ತಿದ್ವಿ. ಈ ಸಂದರ್ಭದಲ್ಲಿ ಮುಖವಾಡನ ಹಾಕೊಂಡ್ರೆ ಮನುಷ್ಯನ ಅಟ್ಯಾಕ್ ಮಾಡಲ್ಲ ಅನ್ನೋ ಒಂದು ಇದ್ರ ಮೇಲೆ ಮಾಸ್ಕನ್ನು ಈಗಾಗಲೇ ಒಂದು 50,000 ತೊಗೊಂಡಿದ್ದೀವಿ. ಅದನ್ನು ಡಿಸ್ಟ್ರಿಬ್ಯೂಟ್ ಕೂಡ. ಮಾಸ್ಕ್ ಹಾಕೊಳ್ಳೋದು ಅಂದರೆ ಅದು ಹಿಂದ್ಗಡೆಯಿಂದ ಹಿಂಗೆ ಮುಖ ನಮ್ದಿದೆ, ಇದು ಹಿಂದ್ಗಡೆ ಒಂದು ಮಾಸ್ಕ್ ಹಾಕೊಂಡು ಮಾಡ್ತಕ್ಕಂಥ. ಮನುಷ್ಯನ ನೋಡಿದ್ರೆ ಅಟ್ಯಾಕ್ ಮಾಡಲ್ಲ ಅಂತ ನಿಂತ ಪೋಸ್ಟರ್ ಮಾಡಲ್ಲ. ಇದು ಡಿಸಿಎಫ್ ಪರಮೇಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.